ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಜಗದೀಶ್ ನಾಗರಾಜ್ ಅಂತ. ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರು ಹುಡುಗ. ನಾನು ರೇಸಿಂಗ್ ಸ್ಟಾರ್ಟ್ ಮಾಡಿದ್ದು 2018 ಇಲ್ಲಿವರೆಗೂ ರೇಸಿಂಗ್ ಮಾಡ್ಕೊಂಬಂದಿದ್ದೀನಿ ಕಂಟಿನ್ಯೂಸ್ ನಾನ್ ಸ್ಟಾಪ್. ನೀವು ಒಂದು ರೇಸಿಂಗ್ ಹೆಲ್ಮೆಟ್ನ ಚೂಸ್ ಮಾಡ್ಬೇಕಾದ್ರೆ ನಿಮ್ಮ ಒಂದು ಪ್ರಿಫರೆನ್ಸಸ್ ಏನು? ಸೊ ನನಗೆ ಮೇನು ಕಂಫರ್ಟಬಲ್ ಫಿಟ್ ನನಗೆ, ಆಮೇಲೆ ಬರೋದು ನೆಕ್ಸ್ಟ್ ವಿಷನ್. ಬಿಕಾಸ್ ರೇಸಿಂಗಲ್ಲಿ ನೋಡಿದ್ರೆ ನಾವು ತುಂಬ ಲೈಕ್ ಲೀನ್ ಆ್ಯಂಗಲಲ್ಲಿ ಇರ್ತೀರಿ. ಸೊ ವಿಷನ್ ಮತ್ತೆ ಫಿಟ್ ಕರೆಕ್ಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂದರೆ, ಫಿಟ್ ಕರೆಕ್ಟ್ ಆಗಿಲ್ಲ ಅಂದರೆ ಲೂಸ್ ಇರುತ್ತೆ. ಸೊ ನಾವು ಕೆಳಗಡೆ ಹೋಗ್ತಾ ಇದ್ದಂಗೆ ಲೀನ್ ಆಗ್ತಾ ಇದ್ದಂಗೆ ಹೆಲ್ಮೆಟು ಪೊಸಿಷನ್ ಚೇಂಜ್ ಆಗ್ಬೋದು. ಸೊ ವೆನ್ ವಿ ಹ್ಯಾವ್ ಫಿಟ್ ಪ್ರಾಪರ್ ಫಿಟ್ ಅಂತ ಹೇಳಿದ್ರೆ ಆವಾಗ ವಿಷನ್ನು ನಮಗೆ ಸಪೋರ್ಟ್ ಮಾಡುತ್ತೆ. ಯಾವಾಗ ಹೆಲ್ಮೆಟ್ ಮೂವ್ ಆಗುತ್ತೋ ವಿಷನ್ನು ಡಿಸ್ಟರ್ಬ್ ಆಗ್ತಿರುತ್ತೆ, ಕಂಫರ್ಟಬಲ್ ರೈಡ್ ಮಾಡೋಕ್ಕಾಗಲ್ಲ. ಅದು ಬಿಟ್ಟರೆ ವೆಂಟ್ಸ್ ವೆರಿ ಇಂಪಾರ್ಟೆಂಟ್. ನಾವು ತುಂಬ ಸ್ವೆಟ್ ಆಗ್ತಿರ್ತಾರೆ ಒಳಗಡೆ. ಸೊ ಡಿಸ್ಕಂಫರ್ಟ್ ಅನ್ನೋದು ತುಂಬ ಇರುತ್ತೆ ವೆನ್ ವಿ ಆರ್ ರೈಡಿಂಗ್ ಫಾರ್ ಕಪಲ್ ಆಫ್ ಲ್ಯಾಬ್ಸ್, ಲೈಕ್ ಲ್ಯಾಬ್ಸ್ ಇರ್ಬೋದು ಪ್ರಾಕ್ಟೀಸ್ ಸೆಷನ್ ಅಲ್ಲಿ, ಆ ಥರ ಟೈಮಲ್ಲಿ. ಸೊ ಅದು ಹೆಲ್ಪ್ ಮಾಡುತ್ತೆ. ಅದು ಬಿಟ್ಟರೆ ಕ್ವಾಲಿಟಿ ಶೆಲ್. ಸೊ ಮೇಲೆ ಶೆಲ್ ಇದೆ ಅಲ್ವಾ, ಹೆಡ್ ಬೇಸಿಕಲಿ ಆ ಫಿಟ್ ಇದೆ ಅಲ್ವಾ, ಅದ್ರ ಜೊತೆ ಜಾ ಫಿಟ್. ಸೊ ಬೋತ್ ಶುಡ್ ಮ್ಯಾಚ್ ಗೋ ಅಲಾಂಗ್ ಅಂತ ಹೇಳ್ಬೋದು. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ನೀವೇನು ರಿಕ್ವೈರ್ಮೆಂಟ್ಸ್ ಹೇಳಿದ್ರಿ ನಿಮ್ಮ ರೇಸಿಂಗ್ ಹೆಲ್ಮೆಟ್ಗೆ, ಇದರಲ್ಲಿ KYT ಹೆಲ್ಮೆಟ್ ನೀವು ಚೂಸ್ ಮಾಡಿದ್ದೀರಾ. ಯಾವ ತರ ಒಂದು ರೆಸ್ಪಾನ್ಸ್ ನಿಮಗೆ ಸಿಕ್ಕಿದೆ ಆ ಒಂದು ಆಸ್ಪೆಕ್ಟ್ಸ್ ಅಲ್ಲಿ KYT ಹೆಲ್ಮೆಟ್ ಜೊತೆ? ಸೊ ಫಸ್ಟ್ ಆಫ್ ಆಲ್ ನಾನು KYT ಚೂಸ್ ಮಾಡೋದಕ್ಕೆ ಕಾರಣನೇ ಅವ್ರ ಸಪೋರ್ಟ್, ಇಂಡಿಯಾಲಿರೋ ಸಪೋರ್ಟಿಗೆ. ಯಾಕಂದ್ರೆ ಇವಾಗ ಬೇರೆ ಮಲ್ಟಿಪಲ್ ಬ್ರ್ಯಾಂಡ್ಸ್ ಹೋಗ್ಬೋದು. ನನಗೆ ಈಗ ನಂದು ಹೆಂಗೆ ಅಂದ್ರೆ, ನಾನು ಶೆಲ್ ನಂದು ಡಿಫ್ರೆಂಟ್ ಸೈಜ್, ಮತ್ತೆ ನನ್ನ ಪ್ಯಾಡಿಂಗ್ಗೆ ಡಿಫ್ರೆಂಟ್ ಸೈಜ್ ಇದೆ. ನಂದು ಸ್ಮಾಲರ್ ಪ್ಯಾಡಿಂಗ್ ಬರುತ್ತೆ ಬಿಕಾಸ್ ನನ್ನ ಜಾ ಲೈನ್ ನೋಡ್ಬೋದು. ಸೊ ಅದರಿಂದ KYT ಅವರು ದೇ ಮೇಕ್ ಶೋರ್ ದೇರ್ ಆರ್ ಮಲ್ಟಿಪಲ್ ಪ್ಯಾಡಿಂಗ್ ಸೈಜಸ್ ಅವೈಲಬಲ್ ಇನ್ ದ ಮಾರ್ಕೆಟ್ ಓನ್ಲಿ ಫಾರ್ ಪರ್ಟಿಕ್ಯುಲರ್ ಲೈಕ್ ರೇಸರ್ಸ್ಗೆ ಅಂತಾನೆ ಮಾಡ್ತಾರೆ. ರೇಸ್ ಮಾಡ್ತಿರ್ಬೇಕಾದ್ರೆ ಯು ವಿಲ್ ಹ್ಯಾವ್ ಒಂದು ಗುಡ್ ಡೇಸ್ ಮತ್ತೆ ಒಂದು ಬ್ಯಾಡ್ ಡೇಸು ಇರ್ಬೋದು. ಪುಷ್ ಮಾಡ್ತಾ ಇರ್ತೀರ ಬೈಕ್ನ. ಸೊ ಆ ಟೈಮಲ್ಲಿ ಒಂದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆದರೂ ಆಗಿರ್ಬೋದು. ಆ ಟೈಮಲ್ಲಿ ನೀವು KYT ಹೆಲ್ಮೆಟ್ ಹಾಕೊಂಡಿದ್ದಾಗ ನೀವು ಯಾವ ಥರ ಏನಾಯಿತು ಆ್ಯಂಡ್ ಯಾವ ಥರ ನೀವು ಹೊರಗೆ ಬಂದಿದ್ರಿ? ಕ್ರ್ಯಾಶ್ ಅನ್ನೋದು ರಿಯಲಿ ಹೇಳಕ್ಕೆ ಆಗಲ್ಲ ಕರೆಕ್ಟ್ ಟ್ರ್ಯಾಕಲ್ಲಿ ಇರಬೇಕಾದ್ರೆ. ಯಾಕಂದ್ರೆ ನೀವು ಫೈಟ್ ಮಾಡಬೇಕಾದ್ರೆ ನಿಮ್ಮ ಫೋಕಸ್ ಎಲ್ಲ ವಿನ್ನಿಂಗ್ ಮೇಲೆ ಇರುತ್ತೆ. ಸೊ ಆ ಟೈಮಲ್ಲಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಆ ರೀತಿಯಲ್ಲಿ ನಾನು ಮಲ್ಟಿಪಲ್ ಇಂಪ್ಯಾಕ್ಟ್ಸ್ ತಗೊಂಡಿದ್ದೀನಿ ನನ್ನ KYT ಹೆಲ್ಮೆಟ್ಸ್ ಅಲ್ಲಿ ಪ್ರೀವಿಯಸ್ ಇಯರ್ ಅಲ್ಲಿ. ಸೊ ಆ ರೀತಿಯಲ್ಲಿ ಇಲ್ಲಿ ಮುಂದೆ ಕೂತಿ ಮಾತಾಡ್ತಿದ್ದೀನಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಎಷ್ಟು ಪ್ರೊಟೆಕ್ಟ್ ಮಾಡಿದೆ ಅಂತ ನನ್ನನ್ನು. ಇಸ್ ದೇರ್ ಎನಿ ಸ್ಪೆಸಿಫಿಕ್ ಕ್ರಾಶ್ ನಿಮಗೆ ರಿಮೆಂಬರ್ ದಟ್ ಯು ವಾಂಟ್ ಟು ಹೈಲೈಟ್? ಸೊ 2023 ಅಲ್ಲಿ ನಾನು GT ಕಪ್ ಓಡಿಸ್ತಿದ್ದೆ. ಸೊ ಡೆಡ್ಲಿ ಫೈಟ್ ಅಂತಾನೆ ಹೇಳ್ಬೋದು. ನಂದು ಮತ್ತೆ ಅಭಿಷೇಕ್ ವಾಸುದೇವ್ ಅಂತ ಬೆಂಗಳೂರು ಹುಡುಗರೇ ಅವರು. ಸೊ ಆ ಟೈಮಲ್ಲಿ ನಾನು ಒಂದು ಮೂವ್ ಮಾಡ್ತೀನಿ, ಸ್ಟಿಕ್ ಮಾಡೋಕ್ಕಾಗಲ್ಲ. ನನ್ನ ಫ್ರಂಟ್ ಟೈರ್ ರೇರ್ ಟೈರ್ಗೆ ಟಚ್ ಆಗಿ ಸೊ ಮುಂದೆ ಬೀಳ್ತೀನಿ. ಮುಂದೆ ಬಿದ್ದಾಗ ನನಗೆ ಫಸ್ಟ್ ಇಂಪ್ಯಾಕ್ಟ್ ಆಗೋದೇ ಇಲ್ಲಿ. ಸೊ ಆ ಇಂಪ್ಯಾಕ್ಟ್ ಆದಾಗ ನನ್ನ ನೆಕ್ ಹಿಂದೆ ಹೋಗುತ್ತೆ. ಸೊ ಇದು ನೋಡ್ಬೋದು, ಈ ಪೋರ್ಷನ್ ಇದೆ ಅಲ್ವಾ. ಸೊ ನಮ್ಮ ಸೂಟಲ್ಲೂ ಒಂದು ಹಂಪ್ ಇರುತ್ತೆ ಅಂಡ್ ಈ ಪೋರ್ಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ಫುಲ್ ಸ್ಟ್ರೆಚ್ ಮಾಡಕ್ ಬಿಟ್ಟಿಲ್ಲ ಹೆಲ್ಮೆಟ್. ಸೊ ಇಟ್ ಪ್ರೊಟೆಕ್ಟೆಡ್ ಮೈ ನೆಕ್ ಅಂತ ನಾನು ಅವತ್ತು ತುಂಬಾ ಸೇವ್ ಮಾಡಿದೆ. ಅದು ಇನ್ಸಿಡೆಂಟ್ ನಾನು ಯಾವತ್ತೂ ಮರೆಯಲ್ಲ. ಇವಾಗ ಒಂದು ರೇಸ್ ಟ್ರ್ಯಾಕ್ ಇಂದ ರಿಯಲ್ ವರ್ಲ್ಡ್ ಹೋಗೋಣ. ಸೊ ನೀವು ಈ ರೇಸಲ್ಲಿ NZ ರೇಸ್ನ ಯೂಸ್ ಮಾಡ್ತಾ ಇದ್ರಿ ನಮ್ದು ಹೆಲ್ಮೆಟ್. ಇವಾಗ ಅದು ಬಿಟ್ಟು ರಿಯಲ್ ವರ್ಲ್ಡ್ ಅಲ್ಲಿ ಬೇರೆ ಯಾವ್ದಾರು ಹೆಲ್ಮೆಟ್ಸ್ ನೀವು ಯೂಸ್ ಮಾಡ್ತೀರಾ? ಡೆಫಿನೆಟ್ಲಿ ಯೂಸ್ ಮಾಡ್ತೀನಿ. ಈಗ NZ ರೇಸ್ ನನ್ನ ಹತ್ರ ಸೂಪರ್ ಬೈಕ್ ಇದೆ, NZ ರೇಸೇ ಹಾಕೋದು. ಸೂಪರ್ ಬೈಕ್ ಆಚೆ ತಗೊಂಡದ. ಯಾಕಂದ್ರೆ ಇಟ್ ಇಸ್ ಮೋರ್ ಹೈ ಸ್ಪೀಡ್. ಸೊ ಯು ಹ್ಯಾವ್ ಟು ವೇರ್ ಸಿಮಿಲರ್ ಕೈಂಡ್ ಆಫ್ ಹೆಲ್ಮೆಟ್ ಅಂತ ಹೇಳ್ಬೋದು. ಸ್ಟ್ರೀಟ್ಸ್ಗೆ ನಾನು ಯೂಸ್ ಮಾಡೋದು TT Revo. ಒನ್ ಆಫ್ ದಿ ರಿಯಲಿ ಗುಡ್. ವಿಷನ್ ಆಮೇಲೆ ಏರೋ, ದ ಪ್ಯಾಡಿಂಗ್ ಕಂಫರ್ಟ್ ಆಗ್ಬೋದು. ಸೊ TT Revo ನಾನು ಯೂಸ್ ಮಾಡ್ತೀನಿ. ನಾನು ರೆಕಮೆಂಡ್ ಮಾಡ್ತೀನಿ ಎಲ್ಲರಿಗೂ ಹೋಗಿ ತಗೊಳೋದಕ್ಕೆ. ಸೊ ಫೈನಲಿ ಒಂದು ವರ್ಡ್ ನೀವು KYT ಹೆಲ್ಮೆಟ್ಸ್ ಬಗ್ಗೆ ಹೇಳ್ಬೇಕು ಅಂತಿದ್ರೆ ನಮ್ಮ ವ್ಯೂವರ್ಸ್ಗೆ ಏನು ಹೇಳ್ತೀರಾ? ನಾನು ಒಂದು ವರ್ಡ್ ಹೇಳಬೇಕು ಅಂದರೆ KYTಗೆ ನಂಬಿಕೆ ಅಂತ ಹೇಳ್ತೀನಿ. ಯಾಕಂದರೆ ನಾನು ನಂಬಿದ್ದೀನಿ ಈ ಬ್ರ್ಯಾಂಡ್ನ. ಯಾಕಂದರೆ ಒಂದು ರೇಸರ್ ಆಗಿ ಅವರು ಹೆಡ್ನ ಪ್ರೊಟೆಕ್ಟ್ ಮಾಡೋದು ಆ್ಯಂಡ್ ಅವರು ಸ್ಕಲ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಸೊ ಮಲ್ಟಿಪಲ್ ಇಂಪ್ಯಾಕ್ಟ್ಸ್ ತೊಗೊಂಡು ಇಟ್ ಹ್ಯಾಸ್ ಪ್ರೊಟೆಕ್ಟೆಡ್ ಮೀ ಓವರ್ ದಿ ಇಯರ್ಸ್. ಸೊ ನಂಬಿಕೆ, KYT ಅಂದರೆ ನಂಬಿಕೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಜಗದೀಶ್. ವಿ ವಿಶ್ ಯು ದ ಬೆಸ್ಟ್.